ಪ್ರಧಾನಿ ಮೋದಿ ಸರ್ಕಾರಕ್ಕೆ ಪತಿ ಕಳೆದುಕೊಂಡ ಮಹಿಳೆ ಪ್ರಶ್ನೆ. ಪಹಲ್ಗಾಮ್ನಲ್ಲಿ ಪತಿಯನ್ನ ಕಳೆದುಕೊಂಡ ಮಹಿಳೆಯಿಂದ ಆಕ್ರೋಶ. ಪ್ರಧಾನಿ ಮೋದಿ ಸರ್ಕಾರದ ಸಚಿವ ಸಿಆರ್ ಪಾಟೀಲ್ ಎದುರೇ ಆಕ್ರೋಶ. ಪ್ರಧಾನಿ ಮೋದಿ ಸರ್ಕಾರಕ್ಕೆ ಪತಿ ಕಳೆದುಕೊಂಡ ಪತ್ನಿಯ ಆಕ್ರೋಶದ ಮಾತು. ಪಹಲ್ಗಾಮ್ನಲ್ಲಿ ಪತಿಯನ್ನ ಕಳೆದುಕೊಂಡ ಮಹಿಳೆಯ ಆಕ್ರೋಶ ಅದು. ಪ್ರಧಾನಿ ಮೋದಿ ಸರ್ಕಾರದ ಸಿಆರ್ ಪಾಟೀಲ್, ನಮಗೆ ಎಂತಹ ಸರ್ಕಾರ ಸಿಕ್ಕಿದೆ? ಮೋದಿ ಸಚಿವ ಸಂಪುಟದ ಸಚಿವನೂ ಆಗಿದ್ದ, ಜೊತೆಗೆ ಬಿಜೆಪಿಯ ಬಹುಮುಖ್ಯ ಪ್ರಮುಖವಾದ ಮುಖಂಡ. ಸೊ ಈಗ ಗಂಡನನ್ನ ಕಳೆದುಕೊಂಡ ಹೆಂಡತಿಯ ಅಳಲು ನಿಜಕ್ಕೂ ಕೂಡ ಭಾರತಾದ್ಯಂತ ಚರ್ಚೆಗೆ ಗ್ರಾಸವಾಗಿದೆ. ವಿಐಪಿಗಳ ಓಡಾಟಕ್ಕೆ ಎಷ್ಟು ಭದ್ರತೆ ಕೊಡ್ತೀರಿ? ವಿಐಪಿಗಳ ತಲೆ ಮೇಲೂ ಹೆಲಿಕಾಪ್ಟರ್ ಹಾರಾಡುತ್ತೆ. ಅದಕ್ಕೆಲ್ಲ ದುಡ್ಡು ಎಲ್ಲಿಂದ ಬಂತು, ಎಲ್ಲಿಂದ ಬರುತ್ತೆ? ಇದು ನಮ್ಮ ದೇಶದ ಪರಿಸ್ಥಿತಿ ನೋಡಿ. ನೆರವು ಬೇಕು ಅಂತ ಎಷ್ಟು ಸಲ ಕಿರುಚಿದ್ವಿ, ಯಾರೂ ಬರ್ತಾ ಇಲ್ಲ. ಅಲ್ಲಿ ಗುಂಡಿನ ದಾಳಿಗೆ ಹಲವಾರು ಮಂದಿ ಗಾಯಗೊಂಡಿದ್ದಾರೆ. ಉಗ್ರರನ್ನ ತಡೆಯುವಂತಹ ಪ್ರಯತ್ನವಾಗಲಿ, ಅದಕ್ಕೆ ಸಂಬಂಧಪಟ್ಟ ಯಾವ ಮುಂಜಾಗೃತ ಕ್ರಮವೂ ಅಲ್ಲಿರಲಿಲ್ಲ. ಭಯೋತ್ಪಾದಕರು ಹಿಂದೂಗಳು ಮುಸ್ಲಿಮರು ಅಂತ ಬೇರೆ ಬೇರೆ ಮಾಡಿದ್ದು. ಆಗ ನಿಮ್ಮ ಸೇನೆ ಏನ್ ಮಾಡ್ತಾ ಇತ್ತು? ಕೇಳ್ತಾ ಇರುವಂತಹ ಪ್ರಶ್ನೆ ಉತ್ತರ ಇಲ್ಲ. ನೀವು ಇಲ್ಲಿ ಯಾಕೆ ಬಂದಿದ್ದೀರಿ ಅಂತ ಸೇನೆಯವರೇ ನಮಗೆ ಕೇಳಿದ್ರು, ಸೇನೆಯವರೇ ನಮಗೆ ಕೇಳ್ತಿದ್ದಾರೆ. ಉಗ್ರರ ದಾಳಿಗೆ ಬಲಿಯಾಗಿದ್ದ ಸೂರತ್ ಸುರೇಶ್ ಕಥಾಲಿಯ ಪ್ರಶ್ನೆ ಇದು. ಪ್ರಧಾನಿ ಮೋದಿ ಸರ್ಕಾರಕ್ಕೆ ಪತಿ ಕಳೆದುಕೊಂಡ ಮಹಿಳೆಯ ಪ್ರಶ್ನೆ. ಪಹಲ್ಗಾಮ್ನಲ್ಲಿ ಪತಿಯನ್ನ ಕಳೆದುಕೊಂಡ ಮಹಿಳೆಯಿಂದ ಆಕ್ರೋಶಗಳು ವ್ಯಕ್ತವಾಗಿದೆ. ಪ್ರಧಾನಿ ಮೋದಿ ಸರ್ಕಾರದ ಸಚಿವ ಸಿಆರ್ ಪಾಟೀಲ್ ಎದುರೇ ಆಕ್ರೋಶಗಳು. ನಮಗೆ ಎಂಥ ಸರ್ಕಾರ ಸಿಕ್ಕಿದೆ? ಆ ದೃಶ್ಯವನ್ನು ನೀವು ಗಮನಿಸ್ತಾ ಇದ್ದೀರಿ. ಎಂಥವರ ಮನಸ್ಸನ್ನು ಕರಗಿಸುವಂತಹ ದೃಶ್ಯ. ವಿಐಪಿಗಳಿಗೆ ಸಾಥ್ ಕೊಡುವಂತಹ ಸರ್ಕಾರ, ವಿಐಪಿಗಳಿಗೆ ಬೆಂಬಲಿಸುವಂತಹ ಸರ್ಕಾರ, ಬಡ ಮಧ್ಯಮ ವರ್ಗದವರ ಪಾಲಿಗೆ ಶತ್ರುಗಳಾಗಿದ್ದಾರೆ. મને પાછો આપો મારે બીજું કઈ ન જોઈએ. આજ પછી કોઈ દિવસ કોઈ વોટ જ નહીં કરતા. જો આપણી ગવર્મેન્ટને પોતાની સુવિધા રાખવી છે, તમારા પાછળ કેટલા વીઆઈપી હોય છે, કેટલી ગાડીઓ હોય છે, તમારો જીવ છે. આ ટેક્સ પે કરે છે એનો જીવ નથી. આ છોકરાઓનું શું, આનું ભવિષ્ય શું? આને ડોક્ટર બનાવી છે, આને એન્જિનિયર બનાવો છો, હું કઈ રીતે બનાવી? નહીં, મને ન્યાય જોઈએ. મારા છોકરાનું ફ્યુચર ખરાબ ન થવું જોઈએ. આટલા વર્ષની સર્વિસમાં એને ટેક્સ તમે કટ કરીને તમે સેલરી આપો છો ને, અને ઉપર જતા અમે કઈ પણ વસ્તુ ખરીદીએ છીએ, ક્યાંય જઈએ છીએ, ફરીથી ટેક્સ, ટોલ ટેક્સ, બધા ટેક્સ તમે અમારી પાસેથી લ્યો છો. તો મારા ઘરવાળાને જયારે જરૂર હતી ત્યારે કોઈ ફેસિલિટી નથી મળી. મને એનો ન્યાય જોઈએ. તમે લોકો અહીંયા જ રહ્યો, તમે કયો મને કે તમે શું કરશો એના માટે. આ એક નહીં, આના જેવા જેટલા ભાઈઓ બધા નિર્દોષ હતા, બધાને આવડા છોકરા હતા. મને પાછો આપો મારે બીજું કઈ ન જોઈએ. ಭಾರತದ ಸ್ವರ್ಗದಂತಿದ್ದ ಜಮ್ಮು ಕಾಶ್ಮೀರದ ಸೇನೆಯ ವ್ಯವಸ್ಥೆಯ ಬಗ್ಗೆ ಪ್ರಶ್ನೆ ಕೇಳಲಾಗ್ತಾ ಇಲ್ಲ. ಅಲ್ಲಿನ ಭದ್ರತಾ ವ್ಯವಸ್ಥೆ ಯಾಕೆ ಹಿಂಗೆ ದುರ್ಬಲವಾಗಿತ್ತು ಅಂತ ಕೇಳಲಾಗ್ತಾ ಇಲ್ಲ. ಸಂಪೂರ್ಣ ರಾಜ್ಯವಲ್ಲದ ಕೇಂದ್ರಾಡಳಿತ ಪ್ರದೇಶವಾಗಿರುವಂತಹ ಜಮ್ಮು ಕಾಶ್ಮೀರದ ಆದಾಯದ ಮೂಲ ಪ್ರವಾಸಿಗರು. ಟೂರಿಸಂ ಏರಿಯಾ ಅದು. ಟೂರಿಸ್ಟ್ಗಳು ಬಂದ್ರೆ ಮಾತ್ರ ಸರ್ಕಾರದ ಬೊಕ್ಕಸಕ್ಕೆ ಹಣ. ಆದಾಯದ ಮೂಲದಂತಿದ್ದಂತಹ ಸಂಪೂರ್ಣ ರಾಜ್ಯವಲ್ಲದ ಕೇಂದ್ರಾಡಳಿತ ಪ್ರದೇಶದ ಆಡಳಿತ ಮತ್ತು ಅಲ್ಲಿನ ಭದ್ರತೆಯ ವಿಚಾರವಾಗಿ ಯಾರೊಬ್ಬರೂ ಪ್ರಶ್ನೆ ಮಾಡ್ತಾ ಇಲ್ಲ. ಉಗ್ರರು ಮತ್ತು ಭಾರತೀಯರ ನಡುವೆ ನಡೆದ ಸಂಭಾಷಣೆ ಎಂದು ಹೇಳಲಾಗುವ ಒಂದಷ್ಟು ಪದಪ್ರಯೋಗದ ಚರ್ಚೆಯನ್ನ ಬಿಟ್ರೆ ಭಾರತದ ಗಡಿ ಭಾಗ ಏನು ಬಾಂಗ್ಲಾದೇಶದ ಗಡಿಗಿಂತಲೂ ಕಡೆಯಾಯ್ತೇನ್ರಿ? ಗಡಿಗಿಂತಲೂ ಕಡೆಯಾಯ್ತಾ? ಆದಾಯದ ಮೂಲ ಅಲ್ವಾ ಜಮ್ಮು ಕಾಶ್ಮೀರ? ಜಮ್ಮು ಕಾಶ್ಮೀರದ ಪ್ರವಾಸಿ ತಾಣದಲ್ಲಿ ಭದ್ರತೆಯ ವೈಫಲ್ಯ ಎದ್ದು ಕಾಣ್ತಾ ಇಲ್ವಾ? ಪ್ರಶ್ನೆ ಮಾಡಬಾರ್ದ? ನೀವೆಲ್ಲ ಪ್ರಶ್ನಾತೀತರ, ನೀವು ಪ್ರಶ್ನಾರ್ಹರಲ್ವಾ? ನಮ್ಮನ್ನಾಳುವವನನ್ನ ಪ್ರಶ್ನೆ ಮಾಡೋದು ಅಪರಾಧನ? ನಮ್ಮ ದೇಶದ ಭದ್ರತೆಯ ಬಗ್ಗೆ, ನಮ್ಮ ದೇಶದ ಭದ್ರತಾ ವೈಫಲ್ಯದ ಬಗ್ಗೆ ಜನಸಾಮಾನ್ಯರು ಪ್ರಶ್ನೆ ಕೇಳಬಾರ್ದ? ಇನ್ನೂ ಕೂಡ ಸತ್ತವರ ಅಂತ್ಯ ಸಂಸ್ಕಾರ ನಡೆದಿಲ್ಲ.
ನಮ್ಮನ್ನಾಳುವವರು ರಾಜಕೀಯ ತೀಟೆಯ ಮೈದಾನದಲ್ಲಿ ನಿಂತ್ಕೊಂಡು ರಾಜಕೀಯ ಭಾಷಣ ಮಾಡ್ತಾರೆ. ಇದನ್ನು ಕೇಳೋದು ತಪ್ಪ? ಯಾವ ದೇಶದಲ್ಲಿ ನಾವು ಬದುಕ್ತಾ ಇದ್ದೀವಿ? ನಮ್ಮನ್ನಾಳುವವರನ್ನ ಪ್ರಶ್ನೆ ಮಾಡುವಂತಹ ನೈತಿಕತೆ ಮತ್ತು ಹಕ್ಕು ಪ್ರತಿಯೊಬ್ಬ ಭಾರತೀಯನಿಗೂ ಇದೆ. ಇಂತಹ ಸಂದರ್ಭದಲ್ಲಿ ಈ ತರಹದ ಕುಟುಂಬಗಳು ಭಾರತವನ್ನು ಪ್ರಶ್ನೆ ಮಾಡ್ತಾ ಇದೆ. ಯಾರೊಬ್ಬರಿಗಾದ್ರೂ ಅಥವಾ ಯಾರಲ್ಲಾದ್ರೂ ಇದಕ್ಕೆ ಉತ್ತರ ಇದೆಯಾ?